ಹಾಯ್ ಹಲೋ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಓಕೆ, ಬೆಳಗ್ಗೆ ಎದ್ದು ಸನ್ಸ್ಕ್ರೀನ್ ಶೋ ಆಫ್ ಮಾಡಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಅನ್ಕೊಂಡ್ರೆ ಡೋಂಟ್ ವರಿ, ನನ್ಗೇನೂ ಆಗಿಲ್ಲ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಶೋ ಯು ಹಾಸ್ಪಿಟಲ್. ಆ್ಯಂಡ್ ಇಲ್ಲಿ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ಸಿಗೋದು ಎಷ್ಟು ಕಷ್ಟ, ನಾನು ಮಾಡಿರೋ ನೆಗ್ಲಿಜೆನ್ಸಿ ಏನು ಅನ್ನೋದು ಪ್ರತಿಯೊಂದು ನಿಮಗೆ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ಇನ್ಶೂರೆನ್ಸ್ ಕಾರ್ಡ್, ಯಾವುದಾದ್ರೂ ID ಎಲ್ಲ ಇದೆಯಾ ಅಂತ ಪ್ಯಾಕ್ ಮಾಡಿಕೊಂಡು ಐ ವಾಂಟೆಡ್ ಟು ಗೋ ಇನ್ ಅ ಹರಿ ಬಿಕಾಸ್ ನನ್ನ ಕ್ಯಾಬ್ ಅವ್ರು ಬಂದುಬಿಟ್ರು. ಆ್ಯಂಡ್ ಇಲ್ಲಿ ಕ್ಯಾಬಲ್ಲಿ ಇನ್ನೊಂದೇನು ಅಂದರೆ 2 minutes ಆರ್ 5 minutes, ಇಟ್ ಡಿಪೆಂಡ್ಸ್ ಆನ್ ಕ್ಯಾಬ್, ಯಾವ ಕ್ಯಾಬ್ ತೊಗೋತಿದ್ದೀರಾ ಅಂತ. ಊಬರ್ ಆದರೆ 2 minutes, ಲಿಫ್ಟ್ ಆದರೆ 5 minutes ಮೇಲೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಕ್ಯಾಬ್ಗೆ ಹತ್ತು ಕೂತ್ಕೊಂಡ್ಮೇಲೆ ನಮ್ಮ ಪಯಣ ಹಾಸ್ಪಿಟಲ್ ಕಡೆಗೆ. ಹೌದು, ನಾನು ಮಾಡಿರೋ ಫಸ್ಟ್ ಮಿಸ್ಟೇಕ್ ಏನು ಅಂದರೆ, ನಾನು ಕೆಲಸ ಶುರು ಮಾಡಿ 1 ವರ್ಷ ಆದ್ರೂ ನಾನು ಯಾವುದು ಲೋಕಲ್ ಡಾಕ್ಟರ್ನ ಅಪಾಯಿಂಟ್ ಮಾಡ್ಕೊಳ್ಳಿಲ್ಲ. ಅಂದರೆ ಇಲ್ಲಿ ಯೂಶ್ವಲಿ ಹೊಸ ಪೇಷಂಟ್ಸ್ಗೆ ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಅಂದರೆ ತುಂಬಾ ಕಷ್ಟ. ನಾನು ಈ ಅಪಾಯಿಂಟ್ಮೆಂಟ್ನ ಜೂನ್ ಮಿಡ್ಡಲ್ಲಿ, ಅಂದರೆ ಜೂನ್ 15th 20th ಒಳಗಡೆ ಸಮ್ಟೈಮ್ ಆವಾಗ ಬುಕ್ ಮಾಡ್ಕೊಂಡಿದ್ದು. ಆ್ಯಂಡ್ ನನಗೆ ಈ ಅಪಾಯಿಂಟ್ಮೆಂಟ್ ಸಿಕ್ಕಿದ್ದು ಜುಲೈ 25th. ಸೊ ಸರಿ, ಯಾವುದೋ ಒಂದು ಅಪಾಯಿಂಟ್ಮೆಂಟ್ ಸಿಕ್ತಲ್ವಾ ಅಂದ್ಬಿಟ್ಟು ಆಫೀಸಿಗೆ ರಜಾನೇ ಹಾಕ್ಬಿಟ್ಟು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಸಾಕು, ನನಗೆ ಯಾವುದಾದ್ರೂ ಒಂದು ಡಾಕ್ಟರ್ ಇರಬೇಕು ಅಂತ ಹೇಳಿ ಈ ಅಪಾಯಿಂಟ್ಮೆಂಟ್ ತೊಗೊಂಡೆ. ಅಪಾಯಿಂಟ್ಮೆಂಟ್ ತೊಗೊಂಡ್ಮೇಲೆ ಎಸ್, ಇದೇ ಹಾಸ್ಪಿಟಲ್, ಆರ್ಬರ್ ಗ್ರೀನ್ ಫ್ಯಾಮಿಲಿ ಮೆಡಿಸಿನ್ ಕ್ಲಿನಿಕ್ ಅಂತ. ಇದ್ರ ಒಳಗಡೆ ಹೋಗಿದ ತಕ್ಷಣ ಎಷ್ಟು ಸೈಲೆಂಟಾಗಿತ್ತು ಅಂದರೆ ನೀವೇ ನೋಡಿ. ಇದೇ ರಿಸೆಪ್ಷನ್ ಹೋಗಿದ ತಕ್ಷಣ ನಾನು ನನ್ನ ಅಪಾಯಿಂಟ್ಮೆಂಟ್ನ ತೋರಿಸಿ, ಹೌದು ನಾನು ಬುಕ್ ಮಾಡ್ಕೊಂಡಿದ್ದೀನಿ, ಐ ಆಮ್ ಅ ನ್ಯೂ ಪೇಷಂಟ್ ಅಂತ ಅಂದಿದ್ದಕ್ಕೆ ಫಸ್ಟ್ ಒಂದು ಚಿಕ್ಕ ಸ್ಲಿಪ್ ಕೊಟ್ಟರು. ಅದರ ಮೇಲೆ ಹೆಸರು, ಡೇಟ್ ಆಫ್ ಬರ್ತ್ ಆ್ಯಂಡ್ ಕೆಲವೊಂದು ಇನ್ಶೂರೆನ್ಸ್ ಡೀಟೇಲ್ಸ್ ಬೇಸಿಕ್ದು ಕೇಳಿ, 1 ನಿಮಿಷ ಕೂತ್ಕೊಳ್ಳಿ, ನಾವು ನಿಮ್ಮ ಇನ್ಶೂರೆನ್ಸ್ನ ವೆರಿಫೈ ಮಾಡಿಬಿಟ್ಟು ಕರಿತೀವಿ ಅಂತ ಹೇಳಿದ್ರು. ಆ್ಯಂಡ್ ದಿಸ್ ಇಸ್ ದ ರಿಸೆಪ್ಷನ್. ಈ ಥರ ರಿಸೆಪ್ಷನ್ ತೋರಿಸೋ ಅಷ್ಟೊತ್ತಿಗೆ ಕೈಗೆ 5 ಫಾರ್ಮ್ ತೊಗೊಂಡು ಬಂದು ಕೊಟ್ಟರು. ಇದರಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸಿಂದ ಹಿಡಿದು ಆ್ಯಡ್ರೆಸ್, ಎಮರ್ಜೆನ್ಸಿ ಕಾಂಟ್ಯಾಕ್ಟ್, ನಿಮಗೆ ಪ್ರೀವಿಯಸ್ ಆಗಿ ಏನಾದರೂ ಡಿಸೀಸಸ್ ಇದೆಯಾ, ನೀವು ಯಾವುದಾದ್ರೂ ಮೆಡಿಸಿನ್ಗೆ ಅಲರ್ಜಿಕ್ ಇದ್ದೀರಾ ಅಂತ ಎಲ್ಲ ಕೇಳಿದ್ರು. ಆ 5 ಫಾರ್ಮ್ಸ್ ಫಿಲ್ ಮಾಡೋ ಅಷ್ಟೊತ್ತಿಗೆ 15 ನಿಮಿಷ ಆಯಿತು. 15 ನಿಮಿಷ ಆದಮೇಲೆ ಫಾರ್ಮ್ ತೊಗೊಂಡೋಗಿ ಕೊಟ್ಟಾಗ ನಾನು ಈ ಬ್ಯೂಟಿಫುಲ್ ಬೆಲ್ನ ನೋಡಿದೆ. ಆ್ಯಕ್ಚುಲಿ ನನ್ನ ಇಂಟೆನ್ಷನ್ ಬೆಲ್ನ ತೋರಿಸೋದಲ್ಲ, ಬಟ್ ಅಲ್ಲಿ ರಿಸೆಪ್ಷನ್ನ ತೋರಿಸೋದು. ಈ ಬೆಲ್ ಚೆನ್ನಾಗಿದೆ, ನಾನೊಂದು ಫೋಟೋ ತಗೊಳ್ಳಾ ಅನ್ನೋ ಗ್ಯಾಪಲ್ಲಿ ನಾನು ಇಷ್ಟು ವಿಡಿಯೋ ರೆಕಾರ್ಡ್ ಮಾಡಿದೆ. ಇಲ್ಲಿ ಮಕ್ಕಳು ಯಾರಾದರೂ ಬಂದಿದ್ರೆ ಅವ್ರಿಗೆ ಆಟ ಆಡೋದಕ್ಕೆ ಆಟ ಸಾಮಾನು ಆ್ಯಂಡ್ ಇದೆಲ್ಲ ಅವರ ಡಾಕ್ಟರ್ ಇನ್ಫಾರ್ಮೇಷನ್. ಆ್ಯಂಡ್ ಇಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಗೊತ್ತಾಯಿತು ಅಂದರೆ, ಗುಡ್ RX ಅಂತ. ನಿಮ್ಮ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಯಾರಾದರೂ ಅಬ್ರಾಡಲ್ಲಿದ್ದರೆ ಅವ್ರಿಗೆ ಗುಡ್ RX ಅಪ್ಲೈ ಆಗುತ್ತಾ ಅಂತ ಕೇಳಿ. ದಟ್ ಈಸ್ ನಥಿಂಗ್ ಬಟ್, ಯಾರಿಗಾದರೂ ಇನ್ಶೂರೆನ್ಸ್ ಇಲ್ಲದೆ ಇರೋರಿಗೆ ಕಾಸ್ಟ್ಲಿ ಮೆಡಿಸಿನ್ಸ್ ಏನಾದರೂ ಪ್ರಿಸ್ಕ್ರೈಬ್ ಮಾಡಿದ್ರೆ ಗುಡ್ RX ಅನ್ನೋ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅದು ಆ ಮೆಡಿಸಿನ್ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. ಇಷ್ಟು ಮಾಡ್ಕೊಂಡ್ಮೇಲೆ ನರ್ಸ್ ಬಂದು ಕರೆದು, ಬಾಮ್ಮ ನಿನ್ನ ಹೈಟು, ವೆಯ್ಟು, BP ಎಲ್ಲ ಚೆಕ್ ಮಾಡೋಣ ಅಂದರು. ಆ್ಯಂಡ್ ಐ ಫೌಂಡ್ ಔಟ್ ದಟ್ ಐ ಆಮ್ ಅಂಡರ್ ವೆಯ್ಟ್. ನಾನು ಅರ್ಜೆಂಟಾಗಿ 1.5 kg ಇನ್ಕ್ರೀಸ್ ಮಾಡ್ಕೊ ಅಂದರು. ಆ್ಯಂಡ್ ಇದು ಅಲ್ಲಿ ಡಾಕ್ಟರ್ಗೆ ವೆಯ್ಟ್ ಮಾಡ್ತಿದ್ದಿದ್ದ ಏರಿಯಾ. ಟು ಬಿ ವೆರಿ ಹಾನೆಸ್ಟ್, ದಿಸ್ ಇಸ್ ದ ಮೋಸ್ಟ್ ವೆಂಟಿಲೇಟೆಡ್ ಏರಿಯಾ ನಾನು ನೋಡಿದ್ದು. ಲಾಸ್ಟ್ ಟೈಮ್ ನನ್ನ ಕಸಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಿದ್ರೆ ಅಲ್ಲಿ ಲಿಟ್ರಲಿ ಲೈಟ್ ಅಂತೂ ಇರಲೇ ಇರಲಿಲ್ಲ. ಇದು ಬೆಡ್. ನಾನು ಈ ವಿಡಿಯೋಲ್ಲಿ ಹೇಳ್ತಾ ಇರೋದು ಅದೇ, ಹಾನೆಸ್ಟ್ಲಿ ದಿಸ್ ಇಸ್ ದ ಬೆಸ್ಟ್ ವೆಂಟಿಲೇಟೆಡ್ ಏರಿಯಾ ಅಂತ ಹೇಳಿದೆ. ಬಿಕಾಸ್ ಯೂಶ್ವಲಿ ಇಲ್ಲಿ ಕ್ಲೋಸ್ಡ್ ಇರುತ್ತೆ ಆ್ಯಂಡ್ ಜಸ್ಟ್ AC ಆ್ಯಂಡ್ ಲೈಟ್ಸ್ ಅಷ್ಟೇ ಇರುತ್ತೆ. ಈ ಥರ ನ್ಯಾಚುರಲ್ ಬೆಳಕಂತೂ ಬರೋದೇ ಇಲ್ಲ. ಡಾಕ್ಟರ್ ಬಂದು ಮಿನಿಮಮ್ ಟೆಸ್ಟ್ಸ್ ಎಲ್ಲ ಮಾಡಿ, ಯಾವ ಇಯರಲ್ಲಿ ಯಾವ ಡಿಸೀಸಿಂದ ಯಾವ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದೆ, ಅಲ್ಲಿ ಏನು ಟ್ಯಾಬ್ಲೆಟ್ಸ್ ಕೊಟ್ಟರು ಅಂತೆಲ್ಲ ಕೇಳಿ ಎಲ್ಲ ರೆಕಾರ್ಡ್ ಮಾಡಿದ್ರು. ನನಗೆ ಯಾವ್ದು ನೆನಪಿದೆಯೋ ಮೋಸ್ಟ್ಲಿ ಎಲ್ಲ ಹೇಳಿದೆ. ಆಲ್ಸೋ ಅಲರ್ಜಿಕ್, ಇಫ್ ಯು ಆರ್ ಅಲರ್ಜಿಕ್ ಟು ಎನಿ ಮೆಡಿಸಿನ್ ಅಂತ ಕೇಳಿದಾಗ ವಿತೌಟ್ ಹೆಸಿಟೇಷನ್ ಹೇಳಿಬಿಡಿ, ಇಲ್ಲ ಅಂದರೆ ಅವ್ರು ಕೊಡೋ ಕಾಂಬಿನೇಷನಲ್ಲಿ ಯೂಶಲಿ ಗೊತ್ತಿರುತ್ತೆ. ದಿಸ್ ವಾಸ್ ಮೈ ನರ್ವಸ್ ಫೇಸ್ ಬಿಕಾಸ್ ಲ್ಯಾಬ್ ಸ್ಪೆಷಲಿಸ್ಟ್ ತುಂಬಾ ದೊಡ್ಡ ನೀಡಲ್ ತೊಗೊಂಡು ಬಂದರು. ಆ್ಯಂಡ್ ಐ ಗಿವ್ ಮೈ ಬ್ಲಡ್.
ಇಲ್ಲಿ ಏನೇ ಆಗಲಿ ಎಕ್ಸಾಜರೇಟ್ ಮಾಡ್ತಾರೆ. ನನಗಂತೂ ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೋ ಯಾವುದೇ ಗಾಯ ಆಗಿಲ್ಲ, ಬಟ್ ಸ್ಟಿಲ್ ಹಾಕಿ ಕಳಿಸಿದ್ರು. 8 ಅವರ್ಸ್ ಫಾಸ್ಟಿಂಗ್ ಮಾಡಬೇಕು ಅಂತ ಅಂದರು. ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಅದು 18 ಅವರ್ಸ್ ಫಾಸ್ಟಿಂಗ್ ಆಗೋಯಿತು. ಪಕ್ಕದಲ್ಲೇ ಮಿಸ್ಟರ್ ಪಫಿ ಅಂತ ಜಾಪನೀಸ್ ಚೀಸ್ ಕೇಕ್ ಇತ್ತು ಅಂತ ಅಲ್ಲಿಗೆ ಹೋಗೋಣ ಅಂತ ಹೋದೆ. ಯೂಶಲಿ ಏನಾಗುತ್ತೆ ಅಂದರೆ ದ ನ್ಯೂ ಪೇಷಂಟ್ಸ್ಗೆ ಕೆಲವೊಂದು ಇನ್ಶೂರೆನ್ಸಸ್ ಕವರ್ ಆಗಲ್ಲ. ಸೊ ಚೆಕ್ ವಿತ್ ಯುವರ್ ಇನ್ಶೂರೆನ್ಸ್ ಪ್ರೊವೈಡರ್ ಆ್ಯಂಡ್ ಅವರು ಒಂದು ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟಲ್ಲಿರೋ ಡಾಕ್ಟರ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ದೆನ್ ನಿಮ್ಮ ಇನ್ಶೂರೆನ್ಸ್ ಮ್ಯಾಕ್ಸಿಮಮ್ ಕವರೇಜ್ ಕೊಡುತ್ತೆ ಅನ್ನೋದು ಗೊತ್ತಾಯಿತು. ಇಲ್ಲಿ ಎಮರ್ಜೆನ್ಸಿ ರೂಮ್ಗೆ ಎಮರ್ಜೆನ್ಸಿ ಡಾಕ್ಟರ್ಸ್ ಇರಲ್ವಾ, ಹಾಗೆ ಹೋಗೋಕ್ಕಾಗಲ್ವಾ ಅಂತ ಕೇಳ್ಬೋದು. ಬಟ್ ಎಮರ್ಜೆನ್ಸಿ ರೂಮಿಗೆ ಹೋಗಿದ ತಕ್ಷಣ ದ ಬಿಲ್ ವಿಲ್ ಜಸ್ಟ್ ಗೋ ಅಪ್. ನನ್ನ ಫ್ರೆಂಡ್ ಏನೂ ಇಲ್ಲ, ಸುಮ್ಮನೆ ಸುಸ್ತು ಫೀವರ್ ಆಗಿ ತಲೆ ಸುತ್ತು ಬಿದ್ದಿದ್ದಕ್ಕೆ ದ ಬಿಲ್ ವಾಸ್ ಆಲ್ಮೋಸ್ಟ್ $10,000 ಆಯಿತು, ವಿಚ್ ಇಸ್ 8,30,000. ಇನ್ಶೂರೆನ್ಸ್ ಎಲ್ಲ ಕವರ್ ಆಗಿ ಬಟ್ ಸ್ಟಿಲ್ ಅವರು ಆಲ್ಮೋಸ್ಟ್ 2 ಲಕ್ಷ ಪೇ ಮಾಡಬೇಕಾಯಿತು ಜಸ್ಟ್ ಬಿಕಾಸ್ ಎಮರ್ಜೆನ್ಸಿ ರೂಮಿಗೆ ಹೋದರು ಅಂತ. ಓಕೆ, ಇಷ್ಟು ಹೇಳೋ ಅಷ್ಟೊತ್ತಿಗೆ ನಾವು ಮಿಸ್ಟರ್ ಪಫಿ ಜಾಪನೀಸ್ ಚೀಸ್ ಕೇಕ್ ಒಳಗಡೆ ಬಂದೇ ಬಿಟ್ವಿ. ದಿಸ್ ಇಸ್ ದ ಪ್ಲೇಸ್. ನಾನು ಮಾಡಿದ ಮಿಸ್ಟೇಕ್ ಏನು ಅಂದರೆ ಸ್ಟ್ರಾಬೆರಿ ಮತ್ತು ನಟಲಾ ಸಿರಪ್ಗೆ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತಾ ಅಂತ ಕೇಳಿದೆ. $3 ಎಕ್ಸ್ಟ್ರಾ ಕಟ್ಟಿ ಆಲ್ಮೋಸ್ಟ್ $1,000 ಬಿಲ್ ಆಯಿತು. ಬಟ್ ಸ್ಟಿಲ್ ಇಟ್ ವಾಸ್ ವರ್ತ್ ಇಟ್ ಅಂತ ಅನಿಸ್ತು. ಬಿಲ್ ಪೇ ಮಾಡೋ ಅಷ್ಟೊತ್ತಿಗೆ ನನ್ನ ಕ್ಯಾಬು ಬಂದಿತ್ತು. ಮನೆಗೆ ಹೋಗಿ ಫಸ್ಟ್ ಕೆಲಸ ಮಾಡಿದ್ದೆ ನಾನು ಚೀಸ್ ಕೇಕ್ ತಿಂದಿದ್ದು. ಇಟ್ ವಾಸ್ ರಿಯಲಿ ಗುಡ್. ನಿಮ್ಮ ಹತ್ರ ಜಾಪನೀಸ್ ಚೀಸ್ ಕೇಕ್ ಇದ್ದರೆ ದಯವಿಟ್ಟು ಟ್ರೈ ಮಾಡಿ ಆ್ಯಂಡ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ಸ್ ಇಫ್ ಯು ಲೈಕ್ಡ್ ಇಟ್. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆಲ್ಸೋ ನೀವು ಯಾವ ಥರ ಹಾಸ್ಪಿಟಲ್ ಇಶ್ಯೂಸ್ನ ಫೇಸ್ ಮಾಡಿದ್ರಿ ಅಂತ ನನಗೂ ತಿಳಿಸಿ. ಯಾವ್ಯಾವ ಕಂಟ್ರಿಯಲ್ಲಿ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. Take care, good night and bye-bye.